ವೆಲ್ಕಮ್ ಟು ಕಲಾ ಕ್ರಿಯೇಷನ್. ನಾವಿವತ್ತು ಮಾಡ್ತಾ ಇದ್ದೀವಿ ಬದನೆಕಾಯಿ ಭರ್ತಾ ಹಾಗೂ ಮಹಾರಾಷ್ಟ್ರೀಯನ್ ಫೇಮಸ್ ಕಡಿ. ನಾವು ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಮಜ್ಜಿಗೆ ಆಂಬೂರ್ ಅಂತ ಕರಿತೀವಿ. ಇದಕ್ಕೇನು ಬೇಕಂದ್ರೆ 2 ದೊಡ್ಡ ಬದನೆಕಾಯಿ, 2 ಟೊಮಾಟೊ, 4 ಬೆಳ್ಳುಳ್ಳಿ ಹೆಸರು, 2 ಹಸಿಮೆಣಸಿನ್ಕಾಯಿ. ಈಗ ಬದನೆಕಾಯಿಯನ್ನು ನಡುವಾಗಿ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡಿ. ಇದರಿಂದ ಚೆನ್ನಾಗಿ ಬೇಯುತ್ತೆ ಒಳಗಿನ ಸೈಡಲ್ಲೂ. ಈಗ 1-2 ಟ್ರೈನ್ ನಡೀತಾ ಇದೆ. ಬದನೆಕಾಯಿ ಒಳಗೆ ಬೆಳ್ಳುಳ್ಳಿ ಇಟ್ಟು ಸುಟ್ಟು ಭರ್ತಾ ಮಾಡೋದು. ಬಟ್ ಅದು ಟೇಸ್ಟ್ ಹಸಿಯಾಗಿ ಒಂಥರ ಬರುತ್ತೆ ಫ್ರೆಂಡ್ಸ್. ಅದು ನಿಮಗೆ ಚೆನ್ನಾಗಿ ಹತ್ತಲ್ಲ. ಬದಲಾಗಿ ಬೆಳ್ಳುಳ್ಳಿ ಹಾಗೂ ಅದ್ರಕ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ರಿ. ಈಗ ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲವನ್ನು ಬಾರೀಕಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಸುಡ್ತಾ ಇದೆ. ಬೇರೆ ಕಡೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ 2-3 ಚಮಚ ಸಾಸಿವೆ ಚಟಪಟ ಅಂದ ನಂತರ ಅದಕ್ಕೆ ಕಟ್ ಮಾಡ್ಕೊಂಡಂತಹ ಉಳ್ಳಾಗಡ್ಡಿನ ಹಾಕೊಂಡಿದ್ದೀನಿ. ಇದು ತೇಜ್ಪಾನ್ ಹಾಕೊಂಡಿದ್ದೀವಿ ಫ್ರೆಂಡ್ಸ್. ಇವಾಗ ಇದ್ರ ಜೊತೆಗೆ ನಾವು ಉಳ್ಳಾಗಡ್ಡಿ ಹಾಕುತ್ತಾ ಇದ್ದೀವಿ. ಇದರಲ್ಲಿ ಕೂಡ ನಾವು ಅದ್ರಕ್ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲೇ ಬೆಳ್ಳುಳ್ಳಿ ಹಾಕೊಂಡ್ರೆ ಟೇಸ್ಟ್ ಕಮ್ಮಿ ಆಗುತ್ತೆ. ಈಗ ನೋಡಿ, ಬೆಳ್ಳುಳ್ಳಿ ಹಾಗೂ ಎರಡು ಸೇರಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಸುಟ್ಟ ಬದನೆಕಾಯಿ ಸಿಪ್ಪೆಗಳನ್ನು ಚಮ್ಮಚ ಮೂಲಕ ಎಲ್ಲ ಕೈಯಿಂದ ಬೆರಳಿಂದ ತಕೊಂಡ್ಬಿಡಿ. ನೋಡಿ, ಉಳ್ಳಾಗಡ್ಡಿ ಕೆಂಪದಾಗಿ. ಅದಕ್ಕೆ ಈಗ ಟೊಮೆಟೊ ಹಾಗೂ ಹಸಿಮೆಣಸಿನ್ಕಾಯಿ ಪೀಸಸ್ನ ಹಾಕೊಂಡ್ಬಿಡಿ. ಇದು ರೊಟ್ಟಿ ಜೊತೆ ಹಾಗೂ ಚಪಾತಿ ಜೊತೆ ತುಂಬ ಚೆನ್ನಾಗಿ ಹೋಗ್ತಿದೆ ಫ್ರೆಂಡ್ಸ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು. ಈಗ ಬದನೆಕಾಯಿ ಕ್ಯಾರೆಟನ್ನು ತಗೊಂಡು ಅದೇ ಚಕ್ಕುವಿನಿಂದ ಬಾರೀಕಾಗಿ ಸ್ಲೈಸಸ್ ಮಾಡ್ಕೊಂಡು ಅದನ್ನ ಮಧ್ಯೆ ಕಟ್ ಮಾಡ್ಕೊಂಡು ಸುಟ್ಟಿದ್ರಿಂದ ತುಂಬ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲಿ ಗಂಟಾಗಿಲ್ಲ. ಜಾಸ್ತಿ ಸಮಯನೂ ತಗೊಳ್ಳೋದಿಲ್ಲ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈಗ ಟೊಮೊಟೊನಲ್ಲಿ 1 ಚಮಚ ಅರಿಶಿಣ, 2 ಚಮಚ ಧನಿಯಾ ಪೌಡರ್, ವೆಜ್ ಪೌಡರ್ ಅಂತಾರಲ್ಲ ಅದು ಹಾಕೊಂಡ್ಬಿಡಿ. 2-3 ಚಮಚ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ಫ್ರೈ ಮಾಡ್ಕೊಂಡು ಈ 2 ಬದನೆಕಾಯಿಯಿಂದ 4 ಜನ ಇದರಲ್ಲಿ ಊಟ ಮಾಡ್ಬೋದು. ಈಗ ಬದನೆಕಾಯಿ ಪ್ಯೂರಿನ ಅದರಲ್ಲಿ ಹಾಕೊಂಡ್ಬಿಡಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಇದನ್ನು ಸ್ವಲ್ಪ ಎಣ್ಣೆ ಕಮ್ಮಿ ಇದ್ದರೆ ಎಣ್ಣೆ ಹಾಕೊಂಡ್ಬಿಡಿ ಫ್ರೆಂಡ್ಸ್. 1 ಚಮಚ ಎಣ್ಣೆ ಜಾಸ್ತಿ ಅನ್ನಿಸಿದ್ರೆ ಅರಿಶಿಣ ಹಾಗೂ ಅದೇನು ಮೆಣಸಿನ್ಕಾಯಿ ಇರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ಒಂದೆರಡು ತುಂಬಿಟ್ಟು. ಈಗ ಮಜ್ಜಿಗೆ ಮಾಡೋದಕ್ಕೆ ಕಡಿ ಮಾಡೋದಕ್ಕೆ ಸಾಮಗ್ರಿಗಳು ನೋಡಿ: 2 ಚಮಚ ಕಡಲೆ ಹಿಟ್ಟು, ಅರ್ಧ ಬಟ್ಲು ಮೊಸರು, 4 ಬೆಳ್ಳುಳ್ಳಿ ಹೆಸರು, 2 ಮೆಣಸಿನಕಾಯಿ ತಗೊಂಡು ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ ಹಾಗೂ ಅದ್ರಕನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಮೊಸರು ಹಾಗೂ ಕಡಲೆ ಹಿಟ್ಟು ಸ್ವಲ್ಪ ನೀರು ಹಾಕೊಂಡು ರೇವಿಗೆಯಿಂದ ಚೆನ್ನಾಗಿ ತೆಗೆದುಕೊಳ್ಳಿ. ಈಗ ಒಂದು ಕಡಾಯಿನಲ್ಲಿ ತುಪ್ಪ, ನಾನು ಜೆಮಿನಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಗೂ ಇದಕ್ಕೆ ಸಾಸಿವೆ ಹಾಕೊಂಡು ಚಟಪಟ ಅಂತ ಸಿಡಿದವರೆಗೂ ಕಾಯ್ತಾ ಇರಿ. ನೋಡಿ, ಚಟಪಟ ಅಂತೀವಿ. ಈಗ ಇದಕ್ಕೆ ತೇಜ್ಪಾನ್ ಹಾಕ್ಬಿಡಿ. ಹಾಗೂ ಇದಕ್ಕೆ ನಾನು ಮೆಂತ್ಯ ಕಾಳು ಹಾಕೊಂಡಿದ್ದೀನಿ. ಇದರಿಂದ ಹೊಟ್ಟೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನು ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆಗಲ್ಲ ಮಕ್ಕಳಿಗೆ, ನಮಗೆ. ಹಾಗೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಕಹಿ ಆಗೋದಿಲ್ಲ. ಈಗ ಬೆಳ್ಳುಳ್ಳಿ ಹಾಕು ಅಲ್ಲ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕೊಂಡಿದ್ದೀನಿ. ಇದಕ್ಕೆ ನಾವು ಅಲ್ಲ ಅಂದರೆ ಅದರಕ್ಕಂತೀನೋ ಅಲ್ಲ ಅಂತೀವಿ ಉತ್ತರ ಕರ್ನಾಟಕ ಮಂದಿ. ಈಗ ಇದಕ್ಕೆ ಮಜ್ಜಿಗೆ, ಅದೇನು ಮೊಸರು ಹಾಗೂ ಕಡಲೆ ಹಿಟ್ಟಿನ ಮಜ್ಜಿಗೆ ಮಾಡ್ಕೊಂಡಿದ್ರನ್ನ ಅದನ್ನು ಹಾಕೊಂಡ್ಬಿಡಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ಈಗ ಇದನ್ನು ಜಾಸ್ತಿ ಕುದಿಸ್ಬಾರ್ದು, ಸ್ವಲ್ಪ ಕುದಿ ಹಿಡಿಯೋವರೆಗೂ ಕುದಿಸಿ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ. ಈಗ ನಮ್ಮ ಮನೆಯಲ್ಲಿ ಸಣ್ಣ ಮಗು ಇದೆ ಹಾಗೂ ನಮ್ಮ ಅತ್ತೆಗೆ ಮೆಣಸಿನ್ಕಾಯಿ ನಡೆಯೋದಿಲ್ಲ. ಹಾಗಾಗಿ ನಾನು ಸಪ್ಪನ ಪಲ್ಯ ತೆಗೆದುಕೊಂಡು ಈಗ ಅದಕ್ಕೆ ಒಂದು ಸೈಡ್ನಲ್ಲಿ ಎಣ್ಣೆ ಹಾಕಿ ಗ್ಯಾಸ್ ಗರಂ ಮಾಡಿಕೊಂಡು ಅದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಸೈಡಲ್ಲಿದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ.
ಈಗ ನೋಡಿ ಫ್ರೈ ಆಗ್ತಾ ಇದೆ. ಈಗ ಅದರಲ್ಲಿ ಸ್ವಲ್ಪ ಕೆಂಪು ಮೆಣಸಿನಕಾಯಿ ಹಾಕೊಂಡ್ಬಿಡಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದರಿಂದ ಖಾರ ಇದ್ರೆ ಮಾತ್ರ ಈ ಪಲ್ಯ ಟೇಸ್ಟಾಗಿ ಬರುತ್ತೆ, ಇಲ್ಲಾಂದರೆ ಸಪ್ಪೆ ಇದ್ರೆ ಚೆನ್ನಾಗಿ ಹತ್ತೋದಿಲ್ಲ. ನೋಡಿ ಈಗ ಅದಕ್ಕೆ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿಬಿಡಿ. ಮಜ್ಜಿಗೆಗೂ ಥೋड़ा ಕೊತ್ತಂಬರಿ ಹಾಕಿ ಗಾರ್ನಿಷ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್, ಎಷ್ಟು ಕಲರ್ಫುಲ್ ಆಗಿದೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಲೈಕ್